ಅಂತಹದಾಗಿ ಎಲ್ಲಿಂದ ಬರಬೇಕು ತಾಯಿ? ನೀನೇಕೆ ಭಯಪಡಬೇಕು? ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣಿಗಳು ತನ್ನ ಪ್ರಾಣಿಗಳೇ ಎಂದು ಹೇಳಿಕೊಳ್ಳುತ್ತಿರುವಾಗ ಆತನೇ ಅವರನ್ನು ಕಾಪಾಡುತ್ತಿದೆ. ಮತ್ಯಾರು ತಾನೇ ರಕ್ಷಿಸಬಲ್ಲರು ತಾಯಿ? ಕುಮಾರ, ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರ ಮೇಲೆ ದ್ವೇಷವನ್ನೇ ಸಾಧಿಸುತ್ತಿರುವಾಗ ಭಯಪಡದೆ ಏನು ಮಾಡಲಿ ಕುಮಾರ? ಕೂಡಿ ಬಾಳಲು ನಿನಗಿಷ್ಟವಿಲ್ಲದಿದ್ದರೆ ಹೋಗಲಿ, ಯುದ್ಧದಲ್ಲಾದರೂ ಪರಾತ್ಮಕನಾಗು. ಅಮ್ಮ, ಈ ಕರ್ಣನಂತಹ ಏಡಿ ಅಲ್ಲ ತಾಯಿ. ಈ ಬಾಹುಗಳಲ್ಲಿ ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿಗಾಗಿ ಯುದ್ಧ ಮಾಡಿ ಮಡಿವೇನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇ ಬಲ್ಲೆ. ಈ ಪ್ರಪಂಚವೆಲ್ಲ ನನ್ನನ್ನು ದೂಡು ಬಿಟ್ಟಾಗ ಮನ್ನಣೆಯಿಂದ ಸಾಕಿ ಸಲಹಿದ ಸ್ವಾಮಿಯಲ್ಲವೇ ಕುಲಹೀನನನ್ನು ಉದ್ಧಾರ ಮಾಡಿ ರಾಜ ಪಟ್ಟಾಭಿಷೇಕವನ್ನು ಮಾಡಿಸಿದನಲ್ಲದೆ ತನ್ನ ಹೃದಯದ ಸಖನೆಂದು ಹಾಡಿಕೊಳ್ಳುತ್ತಿರುವುದು. ಈ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಅದನ್ನು ಹೊರದರೆ ಕೊಲೆ ಪಾತಗಳಿಗಿಂತಲೂ ಕೀಳಾಗುವುದಿಲ್ಲವೇ? ಸತ್ಕುಲ ಪ್ರಸುತರಾದ ನಾನು ಇಂತಹ ಕಾರ್ಯವನ್ನು ಮಾಡಿದರೆ ನನಗೆ ಅಪಖ್ಯಾತಿ ಬಾರದೆ. ಅಮ್ಮ, ಸರ್ವತಾ ನಾನು ಪರಾನ್ಮುಖನಾಗರ. ಹೋಗಲಿ ಬಿಡು ಕುಮಾರ, ಹೆಚ್ಚಿಗೆ ತೊಂದರೆ ಪಡಿಸಲಾರೆ. ಆದರೆ ಯುದ್ಧ ರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಮಗನೇ, ಉಳಿಸಿಕೊಡು. ಅಮ್ಮ, ಯಾರನ್ನ ಬೇಕಾದ್ರೂ ಉಳಿಸಲು, ಆ ಅರ್ಜುನನ್ನು ಮಾತ್ರ ಉಳಿಸಲು ನನ್ನ ಕೈಯಲ್ಲಿಲ್ಲ ತಾಯಿ. ಏಕೆ ಕುಮಾರ, ಅರ್ಜುನನ ಮೇಲೆ ಏಕೆ ನಿನಗೆ ಇಷ್ಟೊಂದು ದ್ವೇಷ? ಅಮ್ಮ, ಅರ್ಜುನನಲ್ಲಿ ಯುದ್ಧ ಮಾಡುವುದು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಹೇಳುವನು ಕೇಳು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಆತನು ಅರ್ಜುನನು ನನ್ನಿಂದ ಮೃತನಾದರು, ಅರ್ಜುನನಿಂದ ನಾನು ಮೃತನಾದರು. ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವುದು. ನೀನ್ ಹೇಗೆ ಚಿಂತೆ ಪಡು, ಸಂತೋಷದಿಂದ. ಹೋಗಲಿ ಕುಮಾರ, ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ? ಅಮ್ಮ, ಅದೇನು ಹೇಳು. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ವೀರವಾದಿಯಾದ ನಿನ್ನ ಗರ್ಭದಲ್ಲಿ ಜನಿಸಿದ ಈ ಕರ್ಣನು ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾದ ಹೇಳಿ ಅಂತ ಅಂದ್ಕೊಂಡಿಯಾ? ಹೇಳು, ಕೇಳು. ಹೀಗಲಾದರೂ ಹೇಳುತ್ತಾರೆ.
ಆಗಬಹುದು ತಾಯಿ, ಆಗಬಹುದು. ದುರ್ಯೋಧನ ಈಗಲೀಗ ಕೆಟ್ಟೆ. ಮಾತೃ ಹೃದಯವು ಮಕ್ಕಳಿಗೆಲ್ಲ ಒಂದೇ ಸಮಯ ಭಾವಿಸುವುದೆಂದು ನಾನು ಈಗಾಗಲೇ ಆದರೆ ದುರ್ವಿಧಿಗೆ ಸಿಕ್ಕಿದ ಮಾನವನಿಗೆ ಮಾತೃ ಹೃದಯವೇ ವಂಚನೆ ಎಂಬುದರಲ್ಲಿ ಸಂದೇಹ ಇಲ್ಲ. ದುರ್ಯೋಧನ ದುರ್ಯೋಧನ ನೀನು ಈಗಲೀಗ ಕೆಟ್ಟೆ. ಪಂಚಭೂತಗಳಿರ ಅಷ್ಟ ದಿಕ್ಪಾಲಗಳಿರ ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಿ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಿ. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಬಿದರನು ತನ್ನ ಬಿಲ್ಲನ್ನು ಮುರಿದು ಬಿಸಾಟನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನೆಲ್ಲ ತಿಳಿಸಿ ನನ್ನ ಹೃದಯದ ತೈರಾಂಡವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು ನನ್ನ ಬಳಿ ಬಂದು ತೊಟ್ಟ ಪಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರಲಿ, ಮಾಡಲಿ ಮಾಡಲಿ. ಈ ಬಾಹುಗಳಲ್ಲಿ ಪೌರುಷವಿರುವುದು ಆ ನನ್ನ ಸ್ವಾಮಿಗಾಗಿ ಯುದ್ಧ ಮಾಡಿ ಹಾಗತಕ್ಕಂತೆ ನನ್ನ ಹೊರಡನೆಯೇ ಬಿಡಿದರು. ನಡೆದುದು ದೈವೆಚ್ಚೆ, ಉಳಿದರೂ ದೈವೆಚ್ಚೆ. ಅಮ್ಮ ಹೋಗಿ ಬಾ ತಾಯಿ. ಶ್ರೀಕೃಷ್ಣ ಪರಮಾತ್ಮ ಮೂಡಿನೋಪಾಯವು ಈ ಯುದ್ಧದಲ್ಲಿ ಫಲಿಸಿ ಇನ್ನು ನಮಗೆ ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತೆ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ ಸ್ವಲ್ಪ ನಿಲ್ಲ. ಕಡೆಯದಾಗಿ ಈ ನನ್ನ ಮಗನ ಒಂದು ಮಾತನ್ನು ನಡೆಸಿಕೊಡುವೆಯ ತಾಯಿ? ಅಮ್ಮ ನಡೆಸಿಕೊಡುವೆಯ ತಾಯಿ? ಖಂಡಿತವಾಗಿಯೂ ನಡೆಸಿಕೊಡುವೆ. ಅಮ್ಮ ಈ ಹಿತವು ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರ ಯಾರ ಸಂಗಡವೂ ಹೇಳಿಕೊಡದು. ಅಕಸ್ಮಾತ್ ನಾನೇನಾದ್ರೂ ಈ ಯುದ್ಧದಲ್ಲಿ ಮೃತನಾದರೆ ಸತ್ಯ ಸಂದನು